ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಲಿಖಿತ ರೆಡ್ಡಿ ಯೂಟ್ಯೂಬ್ ಚಾನಲ್. ಹಾಗೆ ಇವತ್ತಿನ ಲಾಗ್ ಬಂದು ಔಟ್ ಹೋಗೋದಿರುತ್ತೆ. ಇವತ್ತು ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಆದ್ದರಿಂದ ಈ ಥರ ಔಟ್ಫಿಟ್ ಈ ಥರ ರೆಡಿಯಾಗಿದ್ದೀನಿ. ಬನ್ನಿ ಹೊರಡೋಣ. ಫ್ರೆಂಡ್ಸ್, ಇದು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ಮೌಂಟೇನ್ಸು ತುಂಬ ಇಷ್ಟ ಆಯಿತು. ನೋಡಿದ ತಕ್ಷಣ ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿದೆ. ಆ ಥರ ಹೇಗೆ ಸೃಷ್ಟಿ ಮಾಡೋಕ್ಕಾಗುತ್ತೆ ಹೇಳಿ ದೇವರು? ಅದನ್ನೆಲ್ಲ ನೋಡ್ತಿದ್ರೆ ಕಳೆದೋಗ್ತೀವಿ. ಆದರೆ ಅದು ಹತ್ರ ಹೋದ್ಮೇಲೆ ಫ್ರೆಂಡ್ಸ್ ನಿಜವಾಗ್ಲೂ ಸಿಕ್ಕಾಪಟ್ಟೆ ಭಯ ಆಗುತ್ತೆ. ಅಷ್ಟು ದಪ್ಪ ದಪ್ಪ ಕಲ್ಲೆಲ್ಲಿ ಬಿದ್ದೋಗ್ಬಿಡುತ್ತೋ ಅಂತ. ಇದು ನಾವು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿಗೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗಿದ್ದಂತಹ ದೇವಸ್ಥಾನ. ತುಂಬ ಬ್ಯೂಟಿಫುಲ್ ಆಗಿದೆ ಫ್ರೆಂಡ್ಸ್. ತುಂಬ ಪೀಸ್ಫುಲ್ಲಾಗಿ ಎಲ್ಲ ಥರ ದೇವರು, ಎಲ್ಲ ಥರ ಆಲ್ಮೋಸ್ಟ್ ಎಲ್ಲ ದೇವರು ಒಂದೇ ಟೆಂಪಲಲ್ಲಿ ಇದ್ದಂಗೆ ಇದೆ. ಇಲ್ಲಿ ಮದುವೆ ಆಗಲಿ ಏನೇ ಆಗಲಿ ಮಾಡ್ತಾರಂತೆ, ಹೋಮಗಳು ಎಲ್ಲ. ಬಟ್ ತುಂಬ ಖಾಲಿ ಪ್ಲೇಸು. ಮಕ್ಕಳಂತೂ ಚೆನ್ನಾಗಿ ಆಡ್ಬೋದು. ನನ್ನ ಮಗಳಂತೂ ತುಂಬ ಎಂಜಾಯ್ ಮಾಡಿ ಆಡ್ತಾಳೆ. ಎಲ್ಲೇ ಹೋದರೂ ಈಚೆ ಅವಳಿಗೆ ತುಂಬ ಖುಷಿ ಆಗುತ್ತೆ. ನೀವೇ ನೋಡ್ತಾ ಇರ್ಬೋದು. ಹಾಗೆ ಅವ್ರು ಕೆತ್ತಿರೋದಾಗಲಿ ಡಿಸೈನ್ ಮಾಡಿರೋದಾಗಲಿ ತುಂಬಾ ಬ್ಯೂಟಿಫುಲ್ ಆಗಿದೆ. ಇದಿರೋದು ಮಡಗಶಿರಾದಲ್ಲಿ. ಒಂದು ಸತಿ ವಿಸಿಟ್ ಮಾಡಿ. ಮಡಗಶಿರ ಅಂದರೆ ಆಂಧ್ರ ಪ್ರದೇಶಲ್ಲಿ. ನಾವು ಹೋದಾಗ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿತ್ತು, ಆಮೇಲೆ ಫುಲ್ಲು ಮಳೆ. ನಾನು ಹೇಳ್ನಲ್ಲ ಫ್ರೆಂಡ್ಸ್, ಆಂಜನೇಯ, ಅಯ್ಯಪ್ಪ ಸ್ವಾಮಿ, ಗಣಪತಿ, ಪ್ರತಿಯೊಂದು ದೇವರು ಇತ್ತು. ಲಕ್ಷ್ಮಿ ಕೂಡ. ಹಾಗೆ ನಮಗೆ ಒಂದೇ ದೇವಸ್ಥಾನಕ್ಕೆ ಅರ್ಚನೆ ಮಾಡೋಕ್ಕಾಗಿದ್ದು. ನೋಡ್ಬೋದು ಎಷ್ಟು ಮಳೆ ಬೀಳ್ತಾ ಇದೆ ಅಂದರೆ, ನಾವು ಹೋಗಿ ಒಂದು 5 ನಿಮಿಷ ಸಿಕ್ಕಾಪಟ್ಟೆ ಮಳೆ ಬೀಳ್ತಾಯಿತ್ತು ಫ್ರೆಂಡ್ಸ್. ಅಲ್ಲಿ ಪೂಜೆ ಆದಮೇಲೆ ಅಲ್ಲಿ ಮೇಲೆ ಇರುತ್ತಲ್ಲ ಆ ದೇವತೆಗಳನ್ನ ನೋಡಬೇಕಂತೆ. ನೀವೇ ನೋಡ್ಬೋದು ನನ್ನ ಮಗಳು ಎಷ್ಟು ಚೆನ್ನಾಗಿ ಆಟ ಆಡಿಕೊಂಡು ಎಂಜಾಯ್ ಮಾಡ್ಕೊಂಡಿದ್ದಾಳೆ. ಎಲ್ಲಿ ದೇವರು ಅಂದರೆ ಅಲ್ಲಿದೆ ಅಂತಲೇ ತೋರಿಸ್ತಾ ಇದ್ಲು. ಬಾ ಅಮ್ಮ ಹೋಗೋಣ ಅಂದರು. ನಾನು ಬರಲ್ಲ ಅಂದ್ಬಿಟ್ಟು ಆ ಥರ ನಿಂತ್ಕೊಂಡು ಆಟ ಆಡ್ಕೊಂಡಿದ್ಲು. ಬಟ್ ಏನು ಖುಷಿ ಅಂದರೆ ನನ್ನ ಮಗಳು ಎಲ್ಲಿ ಕರ್ಕೊಂಡೋದ್ರು ಎಂಜಾಯ್ ಮಾಡ್ತಾಳೆ, ಅಳಲ್ಲ. ಹಾಗೆ ದೇವಸ್ಥಾನ ಮೇಂಟೆನೆನ್ಸು ಅಷ್ಟೇ ಫ್ರೆಂಡ್ಸ್, ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾರೋ. ಹಾಗೆ ಸುತ್ತಮುತ್ತ ಫುಲ್ಲು ಗಿಡಗಳಿಕ್ಕಿದ್ದಾರೆ. ಹಾಗೆ ಸಾಯಿಬಾಬಾಗೂ ಹೋಗಿದ್ವಿ, ಅಲ್ಲೇ ಇತ್ತು. ಇದು ಹಳೆ ಶಿಲೆಗಳಂತೆ, ಆಗ ಪೂಜೆ ಮಾಡ್ತಾ ಇದ್ದು. ಹಾಗೆ ಇಲ್ಲಿ ಎಂಟ್ರೆನ್ಸ್ ಆಗಿದ ತಕ್ಷಣ ಒಂದು ಬ್ಯೂಟಿಫುಲ್ಲಾಗಿ ಆ ಕಡೆ ಈ ಕಡೆ ಒಂದು ವಿಗ್ರಹ. ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡೋಕ್ಕೆ? ನೀವು ನೋಡ್ತಿರ್ಬೋದು ನರಸಿಂಹಸ್ವಾಮಿ, ಶಿವ ಟೆಂಪಲು. ಶಿವನೇ ಇಲ್ಲಿ ಶ್ರೇಷ್ಠ ಅಂತೆ. ಮತ್ತು ಇದು ಬಂದು ರಾಮ ಸೀತೆ ಎಲ್ಲ ಇರೋವಂಥದ್ದು. ಗೋಪಾಲ ಸ್ವಾಮಿ, ಪ್ರತಿಯೊಂದು ದೇವರುಗಳು ಇದೆ ಫ್ರೆಂಡ್ಸ್. ಹಾಗೆ ಇಲ್ಲಿ ನೋಡ್ಬೋದು ಬ್ಯೂಟಿಫುಲ್ಲಾಗಿ ಇರೋ ಎಂಟ್ರೆನ್ಸಲ್ಲಿ ಎಷ್ಟು ಚೆನ್ನಾಗಿ ಪಾಟ್ಸ್ ಎಲ್ಲ ಇಕ್ಕಿದ್ದಾರೆ. ಅಲ್ಲಿ ನನ್ನ ಮಗಳು ಆನೆ ಅಂತ ಆಟ ಆಡ್ತಿದ್ದಾಳೆ ಅವರಪ್ಪ ಜೊತೆ. ರೋಡಲ್ಲಿ ಬರ್ತಾ ಇಲ್ಲ ಆಂಜನೇಯ ಸ್ವಾಮಿ ಟೆಂಪಲ್ ಕೂಡ ಕಾಣಿಸ್ತು. ಹೋಗಿದ್ವಿ. ನೀವು ನೋಡ್ಬೋದು ಫ್ರೆಂಡ್ಸ್ ಎಷ್ಟು ಬ್ಯೂಟಿಫುಲ್ಲಾಗಿ ಕೆತ್ತಿದ್ದಾರೆ ಅಂದರೆ, ಅದು ಪೇಂಟಿಂಗ್ಸ್ ಆಗಲಿ ಪ್ರತಿಯೊಂದು. ರಾಮ ಯಾವ ಥರ ನಮ್ಮ ಮದುವೆ ಆಯಿತು, ಹಾಗೆ ಆಂಜನೇಯ ಯಾವ ಥರ ಪರಿಚಯ ಆದ, ವನವಾಸಗೆ ಯಾವ ಥರ ಹೋದರು, ಪ್ರತಿಯೊಂದು ಎಷ್ಟು ನೀಟಾಗಿ ಕೆತ್ತಿದ್ದಾರೆ ಅಂದರೆ ಅದು ನೋಡ್ತಾ ಇದ್ರೇ ಸಾಕು, ಇದೇ ಥರ ನಡೀತಾ ಅಂತ ಅನಿಸ್ಬಿಡುತ್ತೆ. ನೀವೇ ನೋಡ್ತಾ ಇರ್ಬೋದು. ಒಂದು ಸತಿ ವಿಸಿಟ್ ಮಾಡಿ. ಇದು ಮಡಗಶಿರ ಹತ್ರ ಇರೋ ಅಂಥದ್ದು, ಗೋವಿಂದಪುರದಲ್ಲಿ, ಆಂಧ್ರ ಪ್ರದೇಶಲ್ಲಿರೋವಂಥದ್ದು. ಇದೊಂದು ದೊಡ್ಡ ಆಂಜನೇಯ ಸ್ವಾಮಿ. ಹಾಗೆ 3 ಗಂಟೆ ಆಗ್ಬಿಡ್ತು ಫ್ರೆಂಡ್ಸ್ ಊಟ ಮಾಡೋಕ್ಕೆ. ಅದಕ್ಕೆ ಊಟಕ್ಕಂತ ಬಂದಿದ್ವಿ. ನನ್ನ ಮಗಳು ನೋಡಿ ಇಲ್ಲಿರೋನೆಲ್ಲ ಫುಲ್ ಮಾತಾಡಿಸ್ಕೊಂಡು ಬಾ ಅಂತ ಹೇಳ್ತಾ ಇದ್ದಾಳೆ. ಇವಾಗ ಶ್ರಾವಣ ಅಲ್ವಾ, ನಾವು ನಾನ್ ವೆಜ್ ತಿನ್ನಲ್ಲ. ನನ್ನ ಮಗಳಿಗೆ ಎಲ್ಲೋದ್ರೂ ಸೌತೆಕಾಯಿ ಬಿಟ್ಟರೆ ಇನ್ನೇನು ಬೇಡ. ನಾವು ರೋಟಿ ಮತ್ತು ಗೋಬಿ ತೊಗೊಂಡಿದ್ವಿ. ಹಾಗೆ ಝೂಡಿಯೋಗೆ ಹೋಗಿದ್ವಿ ಧೃತಿಗೆ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ. ಬಟ್ ಝೂಡಿಯೋದಲ್ಲಿ ಕಲೆಕ್ಷನ್ ಇರಲಿಲ್ಲ ಧೃತಿಗೆ, ಅಲ್ಲಿ ಖಾಲಿ ಆಗಿತ್ತು. ಅದಕ್ಕೆ ನಾವು ಬೇರೆ ಶಾಪ್ಗೆ ಹೋಗಿದ್ವಿ. ಬೇರೆ ಶಾಪ್ಗೆ ಹೋದಾಗ ಅಲ್ಲಿ ಟಾಯ್ಸ್ ಪ್ರತಿಯೊಂದು ಇತ್ತು. ಹಾಗೆ ಅದೊಂದು ಕ್ಯಾಪ್ಚರ್ ಮಾಡಿದೆ. ಹಾಗೆ ನಾನು ಸ್ವಲ್ಪ ಟಾಪ್ಸ್ ತೊಗೊಬೇಕಿತ್ತು. ಹಾಗೆ ತೊಗೊಂಡು ಮನೆಗೆ ಒಂಚೂರು ತಿನ್ನೋಕ್ಕೆ ಬೇಕ್ರಿಯಲ್ಲಿ ತೊಗೊಂಬಂದ್ವಿ. ಫ್ರೆಂಡ್ಸ್, ಬಂದು ಟೀ ಕುಡಿದು ಹಾಗೆ ದರ್ಶನ ಮಾಡಿ ಹಾಗೆ ಎಲ್ಲಮ್ಮ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು ಬಂದಿದ್ದೀನಿ. ಹಾಗೆ ಇವಾಗ ಅಡುಗೆ ಮಾಡಬೇಕು. ಅಡುಗೆ ಮಾಡಿದ್ಮೇಲೆ ಸಿಗ್ತೀನಿ. ಹಾಗೆ ಮನೆಗೆ ಒಂಚೂರು ತರಕಾರಿ, ಹಾಗೆ ಒಂಚೂರು ಬ್ರೆಡ್ಡು, ಬಿಸ್ಕೆಟ್ ಎಲ್ಲ ತೊಗೊಂಡು ಬಂದ್ವಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸಾರಿ ಫ್ರೆಂಡ್ಸ್, ನಾನು ನೈಟ್ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲ್ಲ. ತುಂಬ ಬ್ಯಾಕ್ ಪೇನು, ಹಾಗೆ ಟಯರ್ಡ್ ಆಗೋಗಿದ್ವಿ. ಅದಕ್ಕೆ ಈಗ ಮಾರ್ನಿಂಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಾಷ್ಟ ಎಲ್ಲ ಮುಗೀತು. ನಿಮ್ಮದು ಕೂಡ ಮುಗೀತಾ ಕಮೆಂಟಲ್ಲಿ ತಿಳಿಸಿ. ಹಾಗೆ ಇವಾಗ ಅಂಗನವಾಡಿಯವರು ಫೋನ್ ಮಾಡಿದ್ದಾರೆ, ಹಾಲು ಮತ್ತು ಪೌಡರ್ ಕೊಡ್ತಾಯಿದ್ದೀನಿ ಅಂತ. ಅದು ಇಸ್ಕೊಂಬಂದು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಏನೇನು ಶಾಪ್ ಮಾಡೀನಿ ಅಂತ ತೋರಿಸ್ತೀನಿ. ಬನ್ನಿ ಫ್ರೆಂಡ್ಸ್ ಹೋಗೋಣ. ಫ್ರೆಂಡ್ಸ್, ಈಗ ತೊಗೊಂಬಂದೆ ನೋಡಿ. ಈ ಥರ ನಮಗೆ ಹಾಲು ಕೊಡೋದು ನೀವು ನೋಡ್ಬೋದು.
ಸೊ ಇದು ಬಂದು 2.5 ಕೊಡ್ತಾರೆ. ಹಾಗೆ ಬಾಳಾಮೃತ ಅಂದ್ಬಿಟ್ಟು ಇದೊಂದು ಪ್ಯಾಕ್. ಫ್ರೆಂಡ್ಸ್, ನಾನು ಹೇಳ್ದಲ್ಲ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನಾನು ಏನೇನು ಶಾಪ್ ಮಾಡಿದ್ದೀನಿ ನಿನ್ನೆ ಅಂತ. ಬನ್ನಿ ಸ್ಟಾರ್ಟ್ ಮಾಡೋಣ. ಫಸ್ಟು ಧೃತಿದು ತೋರಿಸ್ತೀನಿ ಏನೇನು ತೊಗೊಂಡೆ ಅಂತ. ಇದೊಂದು ಕ್ಯೂಟ್ ಫ್ರಾಕು, ತುಂಬ ಇಷ್ಟ ಆಯಿತು ನೋಡಿದ ತಕ್ಷಣ. ತುಂಬ ಚೆನ್ನಾಗಿದೆ. ಹಾಗೆ ಜೀನ್ಸ್ ಕೂಡ ನೋಡಿದೆ, ಬಟ್ ಅವೆಲ್ಲ ದೊಡ್ಡದು ಅನಿಸುತ್ತೆ ನನ್ನ ಮಗಳಿಗೆ, ಯಾವ ಚಿಕ್ಕಗೆ ಸೈಜ್ ಇಲ್ಲ, ಆದ್ದರಿಂದ ಫ್ರಾಕೆ ತೊಗೊಂಡೆ. ಇನ್ನೊಂದು ಬಂದು ಮಿಡ್ಡಿ ಫ್ರೆಂಡ್ಸ್, ಲೈಟ್ ಪಿಂಕ್. ಅದರ ಟಾಪ್ ಬಂದು ಹಿಂದೆ ಜಿಪ್ ಬಂದಿದೆ, ಮುಂದೆ ಈ ಥರ ಇದೆ, ಈ ಥರ ಫುಲ್ ಹೀಗೆ ಹಿಂದೆ ಈ ಥರ ಕಟ್ಟಾಗಿ ಕೊಟ್ಟಿದ್ದಾರೆ ಫ್ಯಾನ್ಸಿಗೆ. ಹಾಗೆ ಇನ್ನೊಂದು ಬಂದು ಫ್ರಾಕ್ಗೆ ಈ ಥರ ಇದೆ, ಜೀನ್ಸ್ ಮೆಟೀರಿಯಲ್, ತುಂಬ ಚೆನ್ನಾಗಿದೆ. ಇದು ನಂಗೆ ತುಂಬ ಇಷ್ಟ ಆಯಿತು. ಈ ಥರ ಇದೆ, ಬ್ಯಾಕು ಜಿಪ್ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ನಾನು ಝೂಡಿಯೋಗೆ ಹೋಗಿದ್ದೆ ಫ್ರೆಂಡ್ಸ್, ನೀವು ನೋಡ್ಬೋದು ವೀಡಿಯೋದಲ್ಲಿ. ಬಟ್ ಅಲ್ಲಿ ಧೃತಿಗೆ ಅಂತ ಏನು ಕಲೆಕ್ಷನ್ಸ್ ಇರಲಿಲ್ಲ, ಮಕ್ಕಳಿಗೆ ಎಲ್ಲ ಖಾಲಿಯಾಗೋಗಿತ್ತು. ಸೊ ಅದಕ್ಕೆ ನಾವು ಮಾಮೂಲಿ ಶಾಪಲ್ಲಿ ತೊಗೊಂಡಿರೋಂಥ ಬಟ್ಟೆಗಳಿವು. ಈಗ ತೋರಿಸ್ತಾರೆ ಅಂತ ಬಟ್ಟೆ ಬಂದು ನಾನು ತೊಗೊಂಡಿರೋಂಥ ಬಟ್ಟೆ. ಇದು ಬಂದು ಈ ಥರ ಇದೆ ಫ್ರೆಂಡ್ಸ್, ಟೀ ಶರ್ಟ್. ಹಾಗೆ ಇದೊಂದು ಸ್ಕರ್ಟ್ ಟೈಪ್ ಕೂಡ, ಹಾಗೆ ಡ್ರೆಸ್ ಕೂಡ ಈ ಥರ ಇದೆ, ಫ್ರಾಕ್ ಥರನೂ ಹಾಕ್ಕೊಬೋದು. ಇಲ್ಲಿ ಬಟನ್ಸ್ ಕೊಟ್ಟಿದ್ದಾರೆ, ತುಂಬ ಇಷ್ಟ ಆಯಿತು. ಹಾಗೆ ತುಂಬ ಚೆನ್ನಾಗೂ ಇದೆ ವೇರ್ ಮಾಡಿದಾಗ. ಹಾಗೆ ಇದು ಬಂದು ಬ್ಲ್ಯಾಕ್ ಫ್ರೆಂಡ್ಸ್, ಈ ಥರ ಇದೆ, ಸ್ಲೀವ್ಸ್ ಈ ಥರ ಫುಲ್ ಈ ಥರ ಇರುತ್ತೆ, ಕಾಣಿಸ್ತಾ ಇದೆಯಾ? ಇದು ಅಷ್ಟೇ ನಂಗೆ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ಇದು ಚೆನ್ನಾಗಿದೆ ಪ್ರಿಂಟ್. ನಿಮ್ಗೆ ಯಾವ್ದಾದ್ರು ಇಷ್ಟ ಆಯ್ತು ಅಂತ ಕಮೆಂಟ್ ಹೇಳ್ತೀನಿ. ಹಾಗೆ ಇದು ಬಂದು ಮಾಮೂಲಿ ಟಾಪ್, ಈ ಕಲರ್, ಈ ಡಿಸೈನ್ ಇದೆ, ಈ ಥರ ಫುಲ್ ಸ್ಲೀವ್ಸ್ ಬಂದು ಈ ಥರ ಇದೆ, ಇದು ಫುಲ್ ಮಾಮೂಲಿ ಲೆಗ್ಗಿನ್ಸ್ ಮೇಲೆ ಹಾಕ್ತೀವಲ್ಲ ಆ ಥರದ್ದು. ಹಾಗೆ ಇದೊಂದು ನೋಡ್ಬೋದು ನೀವು, ಸ್ಲೀವ್ಸ್ ಈ ಥರ ಇದೆ, ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನನಗೆ ನೋಡಿದ ತಕ್ಷಣ ಈ ಟಾಪ್ ಸಕ್ಕತ್ ಇಷ್ಟ ಆಯಿತು. ಫುಲ್ ಮಾಮೂಲಿ ಲೆಗ್ಗಿಂಗ್ ಹಾಕುವಂಥದ್ದು, ಫುಲ್ ಟಾಪ್ ಈ ಥರ ಇದೆ. ಹಾಗೆ ಒಂದು ಡಾರ್ಕ್ ಬ್ಲೂ ಶೇಡು ಆ್ಯಂಕಲ್ ಲೆಗ್ಗಿನ್ ಒಂದು ತೊಗೊಂಡೆ. ಮತ್ತು ಇದ್ರ ರೀತಿ ಕ್ಯೂಟಾಗಿರುತ್ತೆ ಹ್ಯಾಟ್ ಅಂದ್ಬಿಟ್ಟು ಇದೊಂದು ಹ್ಯಾಟ್ ತೊಗೊಂಡಿದ್ದೀನಿ. ಎಷ್ಟು ಕ್ಯೂಟಾಗಿದೆಯೋ, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅದಕ್ಕೋಸ್ಕರ ಇದೊಂದು ಹ್ಯಾಟ್, ಇದು ಪಿಂಕ್ ಕಲರ್. ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ಏನೇನು ಶಾಪ್ ಮಾಡಿದೆ ಅಂತ. ಇದಾಗಿತ್ತು ನನ್ನ ಶಾಪಿಂಗ್ ವಿಡಿಯೋ. ಏನಕ್ಕೆ ಶಾಪ್ ಮಾಡಿದೆ ಅಂತ ಅಂದರೆ, ನಾವು ತಿರುಪತಿ ಹೋಗೋ ಪ್ಲ್ಯಾನ್ ಇದೆ, ಅದಕ್ಕೋಸ್ಕರ ಶಾಪ್ ಮಾಡಿದ್ದೀವಿ. ಹಾಗೆ ನನ್ನ ಮಗಳದು ತುಲಾಭಾರ ಹಾಗೆ ಗುಂಡೋಡ್ಸೋದಿದೆ, ಅದಕ್ಕೋಸ್ಕರ ನಾವು ತಿರುಪತಿಗೆ ಹೋಗ್ತಾಯಿದ್ವಿ. ನಮ್ಮ ಫ್ಯಾಮಿಲಿ ಮತ್ತು ನನ್ನ ಫ್ರೆಂಡ್ ಫ್ಯಾಮಿಲಿ, ಅದು ಕೂಡ ಲಾಗ್ ಮಾಡಿ ಹಾಕ್ತೀನಿ. ಈ ವಿಡಿಯೋ ಇಷ್ಟದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಯಾವ ಥರ ವಿಡಿಯೋ ಬೇಕು ಅಂತ. ಪ್ಲೀಸ್ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಬೇಕು ಫ್ರೆಂಡ್ಸ್, ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.